ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಆ್ಯಪ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ರು, ಯಾರೆಲ್ಲ ಅಕೌಂಟ್ನ ಕ್ರಿಯೇಟ್ ಮಾಡಿದ್ರು, ಅವರಿಗೆಲ್ಲ ಮತ್ತೆ ಒಂದು ಮೆಸೇಜ್ ಬರೋದಕ್ಕೆ ಶುರು ಆಗ್ತದೆ. ಯಾವ ಥರ ಮೆಸೇಜ್ ಅಂತಂದರೆ ಈ ಥರ ಒಂದು ಮೆಸೇಜ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಈ ಥರ ಮೆಸೇಜ್ ಎಲ್ರಿಗೂ ಕೂಡ ಮತ್ತೆ ರಿಸೀವ್ ಆಗ್ತದೆ. ಸೊ ಈ ಒಂದು ಮೆಸೇಜ್ ಬಂದಿರೋದ್ರಿಂದ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಸಬ್ಸ್ಕ್ರೈಬು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಟಿಕ್ ಟಾಕ್ ಅಪ್ಲಿಕೇಶನ್ ಬ್ಯಾನ್ ಆದ ತಕ್ಷಣ ನಮಗೆ ಒಂದಷ್ಟು ದಿನ ಆದಮೇಲೆ ನಮಗೊಂದು ಮೆಸೇಜ್ ಬರೋದಕ್ಕೆ ಶುರು ಆಯಿತು. ಯಾವುದಪ್ಪ ಮೆಸೇಜ್ ಅಂತಂದರೆ ಸೇಮ್ ಇವಾಗ ಏನು ಮೆಸೇಜ್ ಬಂದಿದೆ ಆ ಒಂದು ಮೆಸೇಜ್. ಸೊ ಆ ಒಂದು ಮೆಸೇಜನ್ನು ನಾನು ಫಸ್ಟ್ ಓದ್ಬಿಡ್ತೀನಿ. ಎಂಜಾಯ್ ಟಿಕ್ ಟಾಕ್ ವೀಡಿಯೋಸ್ ಆ್ಯಂಡ್ ಆಲ್ಸೋ ಮೇಕ್ ಕ್ರಿಯೇಟಿವ್ ವೀಡಿಯೋಸ್ ಅಗೇನ್. ನಾವು ಟಿಕ್ ಟಾಕ್ ಈಸ್ ಓನ್ಲಿ ಅವೈಲೇಬಲ್ ಇನ್ ಟಿಕ್ ಟಾಕ್ ಪ್ರೋ, ಸೊ ಡೌನ್ಲೋಡ್ ಫ್ರಮ್ ಬಿಲೋ ಅಂತ ಅಂದ್ಬಿಟ್ಟು ಒಂದು ಲಿಂಕನ್ನು ಕೊಟ್ಟು ಸೊ ಕಳಿಸಿದ್ದಾರೆ. ಸೊ ಈ ಒಂದು ಮೆಸೇಜ್ ಯಾವಾಗ ಬರ್ತಿತ್ತು ನಮಗೆ ಅಂತಂದರೆ ಟಿಕ್ ಟಾಕ್ ಬ್ಯಾನ್ ಆಗಿ ಒಂದು 2-3 ದಿನ ಆದಮೇಲೆ ನಮ್ಗೆ ಬರೋದಕ್ಕೆ ಶುರು ಆಗಿತ್ತು. ಸೊ ಎಲ್ರಿಗೂ ಕೂಡ ಗೊತ್ತಾಯಿತು ಟಿಕ್ ಟಾಕ್ ಪ್ರೋ ಈ ಲಿಂಕು ಇವೆಲ್ಲ ನಾವು ಕ್ಲಿಕ್ ಮಾಡಬಾರ್ದು ಅಂತ. ಸೊ ಯಾರೂ ಅಷ್ಟೊಂದು ಜನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಜನ ಡೌನ್ಲೋಡ್ ಮಾಡ್ಕೊಳ್ತಿದ್ರು, ಆಯಿತಾ? ಸೊ ಇವಾಗ ಮತ್ತೆ ಆ ಒಂದು ಮೆಸೇಜ್ ಮತ್ತೆ ಫಾರ್ವರ್ಡ್ ಆಗೋದಕ್ಕೆ ಶುರುವಾಗಿದೆ. ನನಗೂ ಕೂಡ ಬಂದಿದೆ ನೆನ್ನೆ, ಆಯಿತಾ? ಸೊ 19ನೇ ತಾರೀಕು 2 ಸಲ ಕಳಿಸಿದ್ದಾರೆ ನನಗೆ. ಈ ನಂಬರ್ ಯಾರ್ದು ಅಂತಲೇ ಗೊತ್ತಿಲ್ಲ. ಲಾಸ್ಟಲ್ಲಿ 121 ನಿಮಗೂ ಆ ನಂಬರಿಂದನೇ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 121 ಬಂದಿದೆ ಲಾಸ್ಟ್ ನಂಬರು. ಅದು ಯಾರ ನಂಬರು, ಅದು ಏನು ಅಂತಲೇ ನಂಗೆ ಗೊತ್ತಾಯ್ತಲ್ಲಪ್ಪ. ಸೊ ಅದು ಮೆಸೇಜ್ ಬಂದಿದೆ. ತಿರ್ಗಾ ನೀವೇನಾದರೂ ಮಿಸ್ ಆಗಿ ಏನಾದರೂ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಟಿಕ್ ಟಾಕ್ನ ಯೂಸ್ ಮಾಡ್ಬೋದು, ಟಿಕ್ ಟಾಕ್ ಬರುತ್ತೆ ಅದು ಇದು ಅಂತ ಅಂದ್ಕೊಂಡು. ಸೊ ನಿಮ್ಮ ಒಂದು ಮೊಬೈಲಿಗೆ ಏನಾದರೂ ತೊಂದರೆ ಆಗುತ್ತೆ, ಆಯಿತಾ? ಸೊ ನೀವು ಇಟ್ಟಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳು ಏನಾದರೂ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ ಇದು ಬಂದು ಒಂದು ಫೇಕ್ ಮೆಸೇಜ್. ಓಕೆ, ಸೊ ಯಾರೂ ಕೂಡ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ಟಿಕ್ ಟಾಕ್ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡೋದಕ್ಕೆ ನಾನಿದ್ದೀನಿ, ತಲೆ ಕೆಡಿಸ್ಕೊಬೇಡಿ. ಸೊ ಎಲ್ಲನೂ ತಿಳಿಸ್ಕೊಡ್ತೀನಿ. ಆದರೆ ಸೊ ಇವಾಗ ಏನು ಬಂದಿದೆ ಈ ಒಂದು ಮೆಸೇಜ್ಗೆ ನೀವು ಯಾರೋ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲ ನಾನು ಡೌನ್ಲೋಡ್ ಟ್ರೈ ಮಾಡ್ತೀನಿ ಅನ್ನೋ ಒಂದು ಸ್ಟೆಪ್ನು ಕೂಡ ನೀವು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅದು ನನಗೆ ಗೊತ್ತು ಇದು ಫೇಕ್ ಅಂತ. ಸೊ ಅದರಿಂದ ಯಾರು ಕೂಡ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಏನಾದರೂ ಆ ಥರ ಏನಾದ್ರು ಬಂದರೆ ಫಸ್ಟ್ ನಾನೇ ವೀಡಿಯೋ ಹಾಕ್ತೀನಿ, ತಲೆ ಕೆಡಿಸ್ಕೊಬೇಡಿ, ಆಯಿತಾ? ಸೊ ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಕೂಡ ಶೇರ್ ಮಾಡಿ. ಯಾಕೆ ಅಂತಂದರೆ ತುಂಬ ಜನ ಟಿಕ್ ಟಾಕ್ ಬಂದಿರ್ಬೋದೇನೋ ಅಂತ ಅಂದ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರಂಗೆ ಡೌನ್ಲೋಡ್ ಮಾಡ್ಕೋಬಾರ್ದು ಅಂತಂದರೆ ಸೊ ಈ ಒಂದು ವೀಡಿಯೋ ಶೇರ್ ಆಗುತ್ತಲ್ವಾ? ಸೊ ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೀವು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ದಯವಿಟ್ಟು ಫಾಲೋ ಮಾಡಿ. ಅಲ್ಲೂ ಕೂಡ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಹಾಕ್ತಾಯಿರ್ತೀನಿ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.